ಎಲ್ರಿಗೂ ನಮಸ್ಕಾರ. ಇದು ಗೃಹಪ್ರವೇಶದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ, ಅಂದರೆ ಸೆಕೆಂಡ್ ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಗೃಹಪ್ರವೇಶ ಅಂದರೆ ಅಷ್ಟೇ, ಪ್ರತಿಯೊಂದು ಪೂಜೆ ಪುರಸ್ಕಾರಗಳನ್ನ ಕರೆಕ್ಟಾಗಿ ಇನ್ ಟೈಮ್ಗೆ ಮಾಡಿಬಿಡಬೇಕು. ಇನ್ನು ಒಳ್ಳೆ ಮುಹೂರ್ತದಲ್ಲಿ ಹಸುಕರನ್ನ ಮನೆಗೆ ಕರ್ಕೋಬೇಕಾದ್ರು ಅಲ್ಲಿ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಬೇಕು ಅಂತಲೇ ಕೂಡ ಹೇಳಿದರು. ಹಾಗಾಗಿ ಬೇಗ ಎದ್ದು ರೆಡಿಯಾಗಿ ಪೂಜೆಗೆ ಬಂದ್ವಿ. ಸೊ ಎಲ್ಲ ಪೂಜೆ ಕೂಡ ಇನ್ ಟೈಮ್ ಆಗಬೇಕು ಅಂದಾಗ ಸ್ವಲ್ಪ ಗಡಿಬಿಡಿ ಗಾಬರಿ ಎಲ್ಲ ಇದ್ದೇ ಇರುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಿ ರಿಲೇಟಿವ್ಸ್ ಎಲ್ಲ ಒಟ್ಟಿಗೆ ಸೇರಿ ಪೂಜೆಗೆ ಭಾಗವಹಿಸ್ತಾ ಇದ್ದೀವಿ. ನಾನು ಕೂಡ ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸಿಂಪಲಾಗಿ ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೆ. ಸೊ ಪೂಜೆ ಎಲ್ಲ ಆದಮೇಲೆ ರೆಡಿ ಆಗೋಣ ಅಂತ ಹೇಳಿ ಸೊ ಎಲ್ಲರೂ ಕೂಡ ಪೂಜೆ ಈ ಮನೆ ದೇವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಿರುವಂತಹ ಒಂದು ಪೂಜೆ ಮಾಡ್ತಾರೆ. ಸೊ ಎಲ್ಲಿ ಅಂದರೆ ಹೊಸ ನೀರು ಅಂದರೆ ಗಂಗೆ ತರುವಂತಹ ನೀರನ್ನು ತೊಗೊಂಡು ಹೋಗೋದು ರೂಢಿಯಲ್ಲಿರುತ್ತೆ. ಪ್ರತಿ ಗೃಹಪ್ರವೇಶದ ಮನೆಗಳಲ್ಲೂ ಸಹ ಇದು ಮಾಡ್ತಾನೆ ಇರ್ತಾರೆ. ಸೊ ಜೊತೆಗೆ ಹಸು ಕರುಗಳನ್ನ ಕರ್ಕೊಂಡು ಹೋಗಿ ಫಸ್ಟು ಬಲಗಾಲಲ್ಲಿ ಹಸುವಿನ ಮನೆಗೆ ಹೋದರೆ ಶುಭ ಅಂತ ಹೇಳಿ ಕರೀತಾರೆ. ಹಾಗಾಗಿ ಹಸು ಕರನ್ನು ಒಟ್ಟಿಗೆ ಮನೆ ತುಂಬಿಸ್ಕೋಬೇಕು ಅನ್ನೋದು ಪದ್ಧತಿಯಲ್ಲಿರುತ್ತೆ. ಇನ್ನು ದೇವರನ್ನ ಎತ್ಕೋಬೇಕಾದ್ರೆ ಪ್ರತಿ ಶ್ರದ್ಧೆ ಭಕ್ತಿಯಿಂದ ಇರಬೇಕು. ಕುಂಕುಮ ಅರಿಶಿನ ಎಲ್ಲ ಹಾಕಿ ಜೊತೆಗೆ ಕಂಕಣ ಕೂಡ ಕಟ್ತಾರೆ ಇವಾಗ. ಸೊ ಕಂಕಣ ಎಲ್ಲ ಕಟ್ಟಿ ದೇವರನ್ನ ಮನೆ ಕರ್ಕೊಂಡು ಹೋಗುವಂಥ ಪದ್ಧತಿ ನಾವು ಹೇಗೆ ಮಾಡ್ತೀವಿ ನೋಡಿ ನೀವೇ. ಮನೆ ಹತ್ರ ಇರುವಂತಹ ದೇವಸ್ಥಾನ ಆದರೂ ಸರಿ ಅಥವಾ ಮನೆ ಹತ್ರ ಇರುವಂತಹ ಒಂದು ಗಂಗೆ ಅಂತ ಹೇಳಿ ಕರೀತಾರೆ. ಅಲ್ಲಿಂದ ಅಂದರೆ ಪ್ಯೂರ್ ಭೂಮಿಯಿಂದ ಬರುವಂತಹ ನೀರನ್ನು ಪೂಜೆ ಮಾಡಿ ಅಲ್ಲಿಂದ ನಾವು ಮನೆಗೆ ತೊಗೊಂಡು ಹೋಗುವಂಥ ಪದ್ಧತಿ. ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಹ ಅಷ್ಟೇ, ಪ್ರತಿಯೊಂದು ಗೃಹಪ್ರವೇಶದಲ್ಲೂ ಸಹ ನಾವು ಇದೇ ರೀತಿಯಾಗಿ ಮಾಡ್ತೀವಿ. ಬೆಳಗಿನ ಜಾವ ಮಾಡೋದು, ಶುಭ ಸಂದರ್ಭದಲ್ಲಿ ಹಾಲು ಉಗ್ಸೋದು ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾ ಇರುತ್ತೆ. ಬೆಳಗಿನ ಜಾವ ಸೂರ್ಯನ ಕಿರಣ ಬಂತು, ಮನೆ ಮೇಲೆ ಶುಭವಾಗಿ ಬಿಡುತ್ತೆ. ಇನ್ನು ಪೂಜೆ ಪುರಸ್ಕಾರ ಎಲ್ಲ ಆರಂಭವಾಗುವಂತಹ ದಿನ ಹಸು ಮತ್ತು ಕರುವಿನ ಎರಡನ್ನೂ ಒಟ್ಟಿಗೆ ಮನೆಯೊಳಗೆ ಕರ್ಕೊಳ್ಳುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ಇಲ್ಲೆಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು. ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹಸುಗೆ ನಮ್ಮ ಮನೆಯೊಳಗೆ ಕರ್ಕೋಬೇಕು. ಜೊತೆಗೆ ನಾವು ತಂದಿರುವಂಥ ಗಂಗೆ ದೇವಿಯನ್ನು ಕೂಡ ಮನೆಯೊಳಗೆ ಕರ್ಕೋಬೇಕು. ಆ ಕಾರ್ಯಕ್ರಮಗಳೆಲ್ಲ ಹೇಗೆ ಮಾಡ್ತೀವಿ ನೋಡಿ ನೀವು.
ಎಲ್ಲ ಆದಮೇಲೆ ಹೊಸಲು ಪೂಜೆ ಮಾಡುವುದು. ಹೊಸಲು ಪೂಜೆ ಮಾಡುವಾಗ ಮನೆಯಲ್ಲಿರುವಂಥ ತುಳಸಿ ಕಟ್ಟೆನೂ ಸಹ ಪೂಜೆ ಮಾಡಿ ಒಳಗಡೆ ಕರ್ಕೊಂಡು ಹೋಗಬೇಕು. ಹಸುವಿಗೆ ನಾವು ಇಲ್ಲಿ ಅಕ್ಕಿ ಬೆಲ್ಲ ಇಟ್ಟಿದ್ದೀವಿ, ಬಲಗಾಲಲ್ಲಿ ಒದ್ದು ಹಸು ಮನೆಯೊಳಗೆ ಪ್ರವೇಶ ಮಾಡಬೇಕು. ಹಸು ಪ್ರವೇಶ ಮಾಡೋದ್ರಿಂದ ಮುಕ್ಕೋಟಿ ದೇವತೆಗಳು ಸಹ ಮನೆಯೊಳಗೆ ಹೋಗ್ತಾರೆ ಫಸ್ಟು ಅನ್ನೋದು ಒಂದು ನಂಬಿಕೆ ನಮಗೆಲ್ಲರಿಗೂ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಸುವಿಗೆ ಬಹಳಷ್ಟು ಮಹತ್ವವಾಗಿದೆ. ಗೋವಿಗೆ ನಾವೆಲ್ಲರೂ ಕೂಡ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಪ್ರತಿ ಶುಭ ಕಾರ್ಯದಲ್ಲೂ ಸಹ ಗೋ ಮಾತೆ ಇರಲೇಬೇಕು ಅನ್ನೋದು ನಮ್ಮ ಹಿಂದಿಂದ ಬರುವಂಥ ಒಂದು ಸಂಪ್ರದಾಯ. ಸೊ ಹೊಸಲು ಪೂಜೆ ಎಲ್ಲ ಮಾಡಿ ತುಳಸಿ ಕಟ್ಟೆ ಸಮೇತವಾಗಿ ಮನೆಯೊಳಗೆ ಪ್ರವೇಶ ಮಾಡುವಂಥ ಸಂದರ್ಭ. ಒಳ್ಳೆ ಮುಹೂರ್ತದಲ್ಲಿ ನಾವು ಮನೆಯೊಳಗೆ ಕಾಲಿಡಬೇಕು ಅನ್ನೋದು ಅರ್ಚಕರ ನಾಮಾವಳಿಯ ಜೊತೆ ಹಸುವಿನ ಮೊದಲನೇ ಹೆಜ್ಜೆ ಮನೆಯೊಳಗೆ ನಡೆಯುತ್ತೆ. ಹಸು ಕರು ಎರಡು ಒಟ್ಟಿಗೆ ಬರಬೇಕು. ಹಸುವಿಗೆ ಹಾರ ಕುಂಕುಮ ಜೊತೆಗೆ ಶಲ್ಯ ಕೂಡ ದೇವರಿಗೆ ಅಂತ ಅರ್ಪಿಸ್ತೀವಿ. ನಾವು ಬಸವಣ್ಣನ ಪೂಜೆ ಮಾಡೋದು ಹಸುವಿನ ಮನೆಯೊಳಗೆ ಕರ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಕರ್ಕೋಬೇಕಾಗತ್ತೆ. ಟೈಲ್ಸ್ ಎಲ್ಲ ಹಾಕಿರ್ತೀವಿ, ಜಾರುವಂಥ ಸಂದರ್ಭಗಳು ತುಂಬ ಇರುತ್ತೆ. ಹಾಗಾಗಿ ನೋಡಿ, ಹಸು ಮತ್ತು ಕರು ಎರಡನ್ನೂ ಒಟ್ಟಿಗೆ ಮನೆಯೊಳಗೆ ಕರ್ಕೊಂಡ್ಬಂದ್ವಿ. ಇವಾಗ ನಾವು ದೀಪ ಹಚ್ಚಿ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಟು ದೀಪ ಹಚ್ಚಿ ಈಗ ದೇವರಿಗೆ ನಮಸ್ಕಾರ ಮಾಡಬಹುದು. ಒಬ್ಬೊಬ್ಬರು ಒಂದೊಂದು ಥರ ಇದನ್ನು ರೂಢಿಸ್ಕೊಂಡ್ಬಂದಿರ್ತಾರೆ. ನಾವು ಪುರೋಹಿತರು ಹೇಗೆ ಹೇಳ್ತಾರೋ ಹಾಗೇ ಪೂಜೆ ಮಾಡ್ತಾ ಬಂದ್ವಿ. ನೆಕ್ಸ್ಟು ಅವರು ನನಗೆ ಹೇಳಿದ್ದು ಹಾಲುಗ್ಸೋಕ್ಕೆ. ಸೊ ಇಟಿಕೆ ಇಟ್ಟು ಸೌದೆ ಒಲೆಯಲ್ಲಿ ಹಾಲುಗ್ಸೋದು ಬಹಳ ಪರಿಶುದ್ಧವಂತ ಪ್ರತೀತಿ ಅಂದಿರುತ್ತೆ. ಸೊ ಸೌದೆ ಒಲೆಗಳನ್ನ ಹಾಕ್ತಾ ನಾವು ಹಾಲುಕ್ಕೆ ಬಂದಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಅಂತ ಕೂಡ ಹೇಳಿದ್ರು. ಪುರೋಹಿತರು ಹೇಳ್ದಾಗೆ ನಾವು ಮಾಡಿದ್ವಿ. ಅದಾದಮೇಲೆ ನಾವು ಹಾಲನ್ನ ಹುಕ್ಕುವ ತನಕನೂ ಕೂಡ ಕಾಯಬೇಕು. ಅದಕ್ಕೆ ಸೌದೆ ಒಲೆ ಬಹಳ ಶ್ರೇಷ್ಠವಾದಂಥದ್ದು. ನಾವು ಗ್ಯಾಸ್ನ ಇತ್ತೀಚೆಗೆ ತುಂಬಾ ಯೂಸ್ ಮಾಡ್ತಾಯಿರ್ತೀವಿ, ಆದರೆ ಸೌದೆ ಒಲೆಯಲ್ಲಿ ಬರುವಂತಹ ಅಡುಗೆ ಘಮನೇ ಬೇರೆ, ಅದ್ರ ಟೇಸ್ಟೇ ಬೇರೆ ಆಗಿರುತ್ತೆ. ಸೊ ಸೌದೆ ಒಲೆನ ಇನ್ನು ಹಾಲು ಉಗ್ಸಿದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆರಂಭ ಆಗುತ್ತೆ. ಸೊ ಅದಕ್ಕೆಲ್ಲ ಬೇಕಾದಂಥ ತಯಾರಿಗಳನ್ನ ಮಾಡ್ಕೋತಾ ಇದ್ರು. ಅಷ್ಟರಲ್ಲಿ ನಾವು ಕೂಡ ರೆಡಿಯಾಗಿ ಬರಬೇಕಿತ್ತು. ಎಷ್ಟು ಬೇಗ ಅಂತಂದರೆ ಎಲ್ಲವೂ ಕೂಡ ಚಟಪಟ ಅಂತ ನಡೆದೋಗುತ್ತೆ. ಎಷ್ಟು ಫಾಸ್ಟಾಗಿರಬೇಕು ನಾವು ಗೃಹ ಪ್ರವೇಶಗಳಲ್ಲಿ ಅಂತ. ಬೇರೆ ಮದುವೆಗಿದ್ವಿ ಆದರೆ ಸ್ವಲ್ಪನಾದ್ರು ಗ್ಯಾಪ್ ಕೊಡ್ತಾರೆ, ಬಟ್ ಗೃಹ ಪ್ರವೇಶದಲ್ಲಿ ಆಗಿರಲ್ಲ. ಇನ್ನು ನಮ್ಮ ಹುಡುಗಿರ್ ಗ್ಯಾಂಗ್ ಎಲ್ಲ ಫುಲ್ ರೆಡಿ ಆಗಿಬಿಟ್ಟಿದ್ದೀವಿ. ಸೂಪರಾಗಿ ರೆಡಿಯಾಗಿ ಫುಲ್ಲು ನಾವೆಲ್ಲ ಫೋಟೋಸು ವೀಡಿಯೋಸ್ಗಳೆಲ್ಲ ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ನಾನು ಕೂಡ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಬಂದೆ. ಸೊ ಒಟ್ಟಿಗೆ ಎಲ್ಲ ಸೇರ್ಕೊಂಡು ಒಂದಷ್ಟು ಫೋಟೋಸ್ಗಳನ್ನ ತಗೊಂಡ್ವಿ. ಸೊ ಎಲ್ಲರೂ ಕೂಡ ರೆಡಿಯಾದಾಗ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಗರ್ಲ್ಸಲ್ಲಿ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ
ಇನ್ನು ಪೂಜೆ ಆದಮೇಲೆ ಬಂಧು ಬಾಂಧವರು ರಿಲೇಟಿವ್ಸು ಗೆಸ್ಟ್ಗಳೆಲ್ಲ ಬರುವಂಥ ಟೈಮ್ ಆಗಿರುತ್ತೆ. ಆ ಸಮಯದಲ್ಲಂತೂ ಪ್ರಸಾದ ಇರಬಹುದು, ದೇವರಿಗೆ ಅಕ್ಷತೆ, ಹೀಗೆ ಪ್ರತಿಯೊಂದು ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಊಟ ಮಾಡಿ ವಿಶ್ ಮಾಡಿ ಫೋಟೋಸ್ ತೆಗೆಸ್ಕೊಂಡು ಅವರು ಕೂಡ ಎಲ್ಲ ಖುಷಿಪಟ್ಟು, ನಮಗೂ ಖುಷಿ ಆಯಿತು, ನಾವು ಕರೆದಿದ್ದಕ್ಕೆ ಅವ್ರು ಬಂದಿದ್ದಕ್ಕೆ ಎಲ್ಲಕ್ಕೂ ಖುಷಿ ಆಯಿತು. ಮುದ್ದು ಅಂತೂ ಫುಲ್ ಶಾಕು ಜನ ನೋಡಿದ ತಕ್ಷಣ. ಆಮೇಲೆ ಸ್ವಲ್ಪ ಮೇಲ್ಗಡೆ ರೂಮ್ ಹತ್ರ ಬಂದಮೇಲೆ ಸ್ವಲ್ಪ ಆಟ ಆಡೋಕ್ಕೆ ಶುರು ಮಾಡಿದೆ. ನೋಡಿ ಎಷ್ಟೆಲ್ಲ ತರಲೆ ಆಟ ಆಡ್ತಾ ಇದ್ದಾನೆ. ಸೊ ಡ್ರೆಸ್ ಕೂಡ ಹಾಕೊಂಡಿದ್ದಾನೆ. ನನಗೆ ತುಂಬ ಖುಷಿ. ಗೃಹ ಪ್ರವೇಶದ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.